ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯೆಲ್ಲರಿಗೂ ದೇವರ ಪ್ರಿಯ ಕುಮಾರನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸುವರಾಗಿದ್ದೇನೆ. ಪ್ರೇರೆ, ಸೆಪ್ಟೆಂಬರ್ 5ರಂದು ನಾವೆಲ್ಲರೂ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಒಂದು ಹುಟ್ಟುಹಬ್ಬವನ್ನು ನಾವು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸ್ತಾ ಇರೋದು ಒಂದು ರೂಢಿಯಲ್ಲಿ ಬರುವಂತಹ ಒಂದು ಸಂಪ್ರದಾಯ ಅಥವಾ ಒಂದು ಪದ್ಧತಿ ಅಂತಲೇ ನಾವು ಹೇಳ್ಕೊಳ್ಬೋದು ಪ್ರಿಯರೇ. ಯಾಕೆಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರನ್ನು ಒಂದು ನೆನೆಯುವುದಕ್ಕಾಗಿ ಆತನ ದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಎಂದು ಆಚರಿಸಬೇಕೆಂದು ಅವರು ಹೇಳಿದ ಮಾತಿನ ಪ್ರಕಾರವಾಗಿ ನಾವು ಪ್ರತಿ ವರ್ಷವೂ ಕೂಡ ಈ ಒಂದು ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತಾ ಬರ್ತಾ ಇದ್ದೇವೆ. ಬೇರೆ ಶಿಕ್ಷಕರು ಎಂದ ತಕ್ಷಣ ನಮಗೆ ಯೋಚನೆ ಬರುವಂಥದ್ದು ಏನು ಅಂದರೆ, ನಮ್ಮನ್ನು ಒಂದು ತೀಡಿ ಈ ಲೋಕದಲ್ಲಿ ವಂತರನ್ನಾಗಿ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮ ಮಕ್ಕಳು ದಡ್ಡ ಇದ್ದಾನ ಅಂದುಕೊಂಡು ನಾವೇನು ಮಾಡ್ತೀವಿ ಅಂದರೆ, ಒಂದು ಒಳ್ಳೆಯ ಶಾಲೆಯಲ್ಲಿ ಹುಡುಕ್ತೀವಿ. ಆ ಒಂದು ಒಳ್ಳೆಯ ಶಾಲೆಯಲ್ಲಿ ಒಬ್ಬ ಶಿಕ್ಷಕನನ್ನ ನಾವು ಕಾಣ್ತೀವಿ ಪ್ರೇರ. ಅನೇಕ ಶಿಕ್ಷಕರನ್ನ ಕಾಣ್ತೀವಿ. ಆ ಶಿಕ್ಷಕರು ಏನು ಮಾಡ್ತಾರಂದ್ರೆ, ನಮ್ಮ ಮಕ್ಕಳನ್ನ ತಿದ್ದಿ ತಮ್ಮೊಂದು ಮುಂದಿನ ಭವಿಷ್ಯದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ಜೀವಿಸುವುದಕ್ಕೆ ಅವರು ಸಹಾಯ ಮಾಡ್ತಾರೆ ಪ್ರೇರ. ಮಗು ಮೊದಲನೇದಾಗಿ ಶಾಲೆಗೆ ಹೋಗುವಂತಹ ಸಮಯದಲ್ಲಿ ಅವನಿಗೆ ಏನೂ ಬರಲ್ಲ. ಆ ಏನೂ ಬರದಂತಹ ವ್ಯಕ್ತಿಯನ್ನ, ಆ ಕಲ್ಲನ್ನ ಅವರು ಶಿಲೆಯಾಗಿ ರೂಪಿಸ್ತಾ ಬರ್ತಾರೆ. ಒಂದೊಂದಾಗಿ ಅಕ್ಷರಗಳ ಜೊತೆಗೆ ಅಕ್ಷರಗಳನ್ನು ಪೋಣಿಸಿ ಅವರು ನಮಗೆ ಓದುವುದನ್ನು, ಬರೆಯುವುದನ್ನು ಕಲಿಸ್ತಾರೆ. ಅದು ಮಾತ್ರವೇ ಅಲ್ಲ, ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವು ನೈತಿಕತೆಗಳನ್ನು ಕೂಡ ಅವರು ನಮಗೆ ಕಲಿಸ್ತಾ ಬರ್ತಾರೆ ಪ್ರೇರೆ. ಓದಿನ ಜೊತೆಗೆ ನಮ್ಮ ಮುಂದಿನ ಜೀವಿತದ ಆಲೋಚನೆಯನ್ನು ಕೂಡ ಅವರು ನಮ್ಗೆ ಕಲಿಸ್ತಾ ಬರ್ತಾರೆ. ಒಂದು ಸಾರಿ ಕೆಲವೊಂದು ಶಿಕ್ಷಕರನ್ನ ನಾವು ನೋಡೋದಾದ್ರೆ ತಮ್ಮ ಜೀವಿತವನ್ನೇ ಕೂಡ ವಿದ್ಯಾರ್ಥಿಗಳಿಗಾಗಿ ಮುಡುಪಾಗಿಡುವುದನ್ನು ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಕೂಡ ತಮ್ಮ ಜೀವಿತವನ್ನ ನಮ್ಮ ಭಾರತ ದೇಶಕ್ಕಾಗಿ ಮತ್ತು ವಿದ್ಯಾರ್ಥಿಗಳಿಗಾಗಿ ಮುಡಿಪಾಗಿಟ್ಟದನ್ನು ನಾವು ಕಾಣ್ತೇವೆ. ಒಬ್ಬ ಶಿಕ್ಷಕನು ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದರೆ ಈ ಲೋಕದಲ್ಲಿ ಮಕ್ಕಳು ಕೂಡ ಆ ಒಂದು ಶಿಕ್ಷಣದ ಬಾಲ್ಯದಿಂದಲೇ, ಆ ಶಿಕ್ಷಣದಿಂದಲೇ ತಮ್ಮ ನೈತಿಕತೆಯನ್ನು ರೂಢಿಸಿಕೊಂಡು ಬರ್ತಾರೆ ಪ್ರೇರೆ. ಅದೇ ರೀತಿಯಾಗಿ ಒಂದು ಸಾರಿ ನಾವು ನೋಡಿದರೆ ಪ್ರಭು ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ನಮ್ಮನ್ನ ಶಿಲೆಯಾಗಿರ್ತಕ್ಕಂಥ ನಮ್ಮನ್ನ ಒಬ್ಬ ಮೂರ್ತಿಯನ್ನಾಗಿ ನಮ್ಮನ್ನ ಕೆತ್ತಿರುವಂಥ ವಿಷಯನ ನಾವು ಯೋಚನೆ ಮಾಡುವ ಪ್ರಿಯರೇ. ಯಾಕೆಂದ್ರೆ ಈ ಲೋಕದಲ್ಲಿ ಬಂದಿರತಕ್ಕಂಥ ನಮಗೆ, ಈ ಲೋಕದ ಅಂಧಕಾರದಲ್ಲಿ ಬದುಕಿ ಈ ಲೋಕದ ಪಾಪದಲ್ಲಿ ಜೀವಿಸುವಂತ ನಮ್ಮನ್ನ ಪ್ರಭು ಯೇಸು ಕ್ರಿಸ್ತನು ನಿಜವಾದ ಮಾರ್ಗವನ್ನ ತೋರಿಸ್ತಾನ ಪ್ರಿಯರೇ. ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂಬುದಾಗಿ ಯೇಸು ಕ್ರಿಸ್ತನು ನಮಗೆ ತಿಳಿಸ್ತಾನ ಪ್ರಿಯರೇ. ಯಾವ ರೀತಿ ಶಿಕ್ಷಕರು ಒಂದು ಅಂಧಕಾರದಿಂದ ಬೆಳಕಿನಡೆಗೆ ಯಾವ ರೀತಿ ನಮ್ಮನ್ನ ಕರೆದುಕೊಂಡು ಹೋಗ್ತಾರೋ, ಏನು ತಿಳಿಯದಂತ ನಮಗೆ ಯಾವ ರೀತಿಯ ವಿದ್ಯಾಭ್ಯಾಸನ ಕಲಿಸಿಕೊಡ್ತಾರೋ, ಯಾವ ರೀತಿಯಾಗಿ ನೈತಿಕತೆಯನ್ನ ನಮಗೆ ರೂಢಿಸಿಕೊಡ್ತಾರೋ, ಅದೇ ರೀತಿಯಾಗಿ ಕೂಡ ಈ ಪಾಪದ ಲೋಕದಲ್ಲಿ ಬದುಕುವಂತಹ ನಮಗೆ, ಏನು ತಿಳಿಯಲಾರತಕ್ಕಂಥ ನಮಗೆ, ಈ ಲೋಕದಲ್ಲಿ ನಾವು ಹೇಗೆ ಜೀವಿಸಬೇಕು ಎಂದು ಅರಿಯದಂತೆ ಇರುವಂತ ನಮಗೆ ಪ್ರಭು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತನ್ನ ಮಾತುಗಳ ಮುಖಾಂತರವಾಗಿ, ತನ್ನ ಕ್ರಿಯೆಗಳ ಮುಖಾಂತರವಾಗಿ ನಮ್ಮನ್ನ ಒಂದು ನಿತ್ಯ ಮಾರ್ಗಕ್ಕೆ, ಒಂದು ಸತ್ಯವಾದ ಮಾರ್ಗದಕ್ಕೆ ನಡೆಸಿಕೊಡೋ ತನ್ನ ಪ್ರಿಯರೇ. ಬೈಬಲಲ್ಲಿ ದೇವರು ಒಂದು ಮಾತು ಹೇಳ್ತಾನ ಪ್ರಿಯ. ಬೈಬಲಲ್ಲಿ ಯೇಸು ಕ್ರಿಸ್ತನ ಒಂದು ಮಾತಿದೆ ಪ್ರಿಯ. ಅದನ್ನು ನೋಡಿಕೊಂಡು ನಾವು ಮುಂದೆ ಹೋಗೋದಾದ್ರೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಕ್ರಿಸ್ತನ ಒಂದು ಮಾತು ನಮಗೆ ಈ ರೀತಿ ತಿಳಿಸುತ್ತದೆ. ಅದೇನೆಂದರೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಪ್ರಭು ಯೇಸು ಕ್ರಿಸ್ತನು ಇಲ್ಲಿ ಹೇಳುವಂತ ಮಾತು ಏನಂದ್ರೆ ಪ್ರಿಯರೇ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ.
ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ. ಈ ಲೋಕದ ಪಾಪದ ಅಂಧಕಾರದಲ್ಲಿ ಮುಳುಗಿ ಪಾಪವೆಂಬ ಗಂಟನ್ನ ನಾವು ಹೊತ್ತುಕೊಂಡು ದಿನಾಲು ಅದೇ ಪಾಪದಲ್ಲಿ ನಾವು ಜೀವಿಸ್ತಾ, ಅದೇ ಪಾಪದ ಗಂಟನ್ನ ಹೊತ್ತುಕೊಂಡು ಈ ಲೋಕದಲ್ಲಿ ಬದುಕಲಾರದೆ, ಜೀವಿಸಲಾರದೆ, ಸಾಯಲಾರದೆ ಈ ಲೋಕದಲ್ಲಿ ಕಷ್ಟಪಡುವಂತವರ ಎಲ್ಲರನ್ನ ಕುರಿತು ದೇವರು ಕರೀತಾ ಇದ್ದಾನ ಪ್ರಿಯರೇ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ. ಕೆಳಗಡೆ ಇನ್ನೊಂದು ಮಾತಿದೆ ಪ್ರಿಯರೇ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರೋದ್ರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಪ್ರಭು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಪ್ರಿಯರೇ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನಾಗಿರೋದ್ರಿಂದ ನನ್ನ ನಗುವನ್ನು ತೆಗೆದುಕೊಂಡು ನೀವು ನನ್ನಲ್ಲಿ ಕಲಿತುಕೊಳ್ಳಿರಿ. ಯಾಕಂದ್ರೆ ಪ್ರಭು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ಯಾವುದೇ ಪಾಪವನ್ನು ಮಾಡದಂತೆ ಜೀವಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದ್ರೆ ಅದು ಪ್ರಭು ಯೇಸು ಕ್ರಿಸ್ತನು ಮಾತ್ರನೇ. ಅದಕ್ಕೆ ಆತನು ಹೇಳುವಂತ ಮಾತು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ನಿಜ ಪ್ರಿಯರೇ, ಯೇಸು ಕ್ರಿಸ್ತನೇ ಈ ಲೋಕಕ್ಕೆ ಮಾರ್ಗನಾಗಿದ್ದಾನೆ. ಈ ಲೋಕದಲ್ಲಿ ಬಂದಿರತಕ್ಕಂಥ ನಮಗೆ, ಏನು ತಿಳಿಯಲಾಗಿರ್ತಕ್ಕಂಥ ನಮಗೆ ಈ ಪಾಪದ ಎಂಬ ಸಮುದ್ರವನ್ನ ಹೇಗೆ ದಾಟಬೇಕು ಎಂಬ ತಿಳಿಯಲಾಗಿರ್ತಕ್ಕಂಥ ನಮಗೆ ಪ್ರಭು ಯೇಸು ಕ್ರಿಸ್ತನು ಬಂದು ಈ ಲೋಕದಲ್ಲಿ ನೀತಿವಂತನಾಗಿ ಯಾವ ರೀತಿ ಜೀವಿಸಬೇಕು ಎಂಬುದನ್ನ, ಪರಿಶುದ್ಧತೆಯ ಯಾವ ರೀತಿ ಕಾಪಾಡಿಕೊಳ್ಳಬೇಕೆಂಬುದನ್ನ ಪ್ರಭು ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಡ್ತಾನ ಪ್ರಿಯರೇ. ಆತನು ಈ ಲೋಕಕ್ಕೆ ಬಂದಾಗ ಯಾವುದೇ ಪಾಪವನ್ನು ಮಾಡಲಿಲ್ಲ, ಯಾರ ಮೇಲೂ ವಂಚಿಸಲಿಲ್ಲ, ಯಾರ ಪರರ ವಸ್ತುಗಳಿಗೂ ಆತನು ಆಸೆ ಪಡಲಿಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳಕಚ್ಚನಂದ್ರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು, ನನ್ನ ನಗವನ್ನು ನೀವು ಹೊತ್ತುಕೊಂಡು ನನ್ನಲ್ಲಿ ನೀವು ಕಲಿತುಕೊಳ್ಳಿರಿ. ನಿಜ ಅಲ್ವಾ ಪ್ರಿಯರೇ? ಈ ವಿದ್ಯೆ, ಈ ಶಿಕ್ಷಕರು ನಮ್ಮನ್ನ ಯಾವ ರೀತಿ ಅಜ್ಞಾನದಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗ್ತಾರೋ ಅದೇ ರೀತಿಯಾಗಿ ಪ್ರಭು ಯೇಸು ಕ್ರಿಸ್ತನು ಕೂಡ ನಮ್ಮನ್ನ ಪಾಪದಿಂದ, ನಮ್ಮನ್ನ ಈ ಒಂದು ಪಾಪ ಎಂಬ ಬಂಧನದಿಂದ ಬಿಡುಗಡೆಗೊಳಿಸಿ ಸತ್ಯವೆಂಬ ಮಾರ್ಗದಡೆಗೆ ನಮ್ಮನ್ನು ಕಳಿಸ್ಕೊಡ್ತಾನೆ ಪ್ರಿಯರೇ. ಈ ಲೋಕದಲ್ಲಿ ನಾವು ಯಾವ ರೀತಿ ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದನ್ನು ನಮಗೆ ಕಲಿಸಿಕೊಡ್ತಾನೆ ಪ್ರಿಯರೇ. ಈ ಲೋಕದಲ್ಲಿ ಯಾವ ರೀತಿ ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಎಂಬುದನ್ನು ಕಲಿಸಿಕೊಡ್ತಾನೆ ಪ್ರಿಯರೇ. ಅದಕ್ಕೆ ದೇವರು ಹೇಳಕಚ್ಚಿದ್ದ ಮಾತು ನಿಜ ಪ್ರಿಯರೇ. ಈ ಲೋಕದಲ್ಲಿ ಎಷ್ಟೋ ಜನರು ಶಿಕ್ಷಕರಿರ್ಬೋದು, ಅವರು ನಮ್ಮನ್ನ ನೈತಿಕತೆಯನ್ನು ರೂಢಿಸಿಕೊಡ್ತಾರ. ಅದೇ ರೀತಿಯಾಗಿ ಪ್ರಭು ಯೇಸು ಕ್ರಿಸ್ತನು ಕೂಡ ನಮ್ಮನ್ನ ಈ ಲೋಕದಲ್ಲಿ ನಾವು ಯಾವ ರೀತಿ ಪ್ರತ್ಯೇಕವಾಗಿ ಜೀವಿಸಬೇಕು ಎಂಬುದನ್ನು ನಮಗೆ ಕಲಿಸಿಕೊಡ್ತಾನೆ ಪ್ರಿಯರೇ. ಈ ಲೋಕದಲ್ಲಿ ನಮಗೆ ಯಾವ ರೀತಿ ಜೀವಿಸಬೇಕಂತ ಶಿಕ್ಷಕರು ಹೇಳಿಕೊಟ್ರೆ, ಈ ಲೋಕದಲ್ಲಿ ನಾವು ಯಾವ ರೀತಿ ಕಲಿತುಕೊಳ್ಳಬೇಕು ಅಂತ ಈ ಲೋಕದ ಜ್ಞಾನವನ್ನ ಈ ಲೋಕದ ಶಿಕ್ಷಕರು ಕಲಿಸಿಕೊಟ್ರೆ, ನಿಜವಾದ ಶಿಕ್ಷಕನು ಪ್ರಭು ಯೇಸು ಕ್ರಿಸ್ತನು ನಮಗೆ ಈ ಲೋಕದಲ್ಲಿ ಯಾವ ರೀತಿ ನಾವು ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕಂತ ತಿಳಿಸ್ಕೊಡ್ತಾನೆ ಪ್ರಿಯರೇ. ಅದಕ್ಕೆ ಬೈಬಲಲ್ಲಿ ಇನ್ನೊಂದು ಮಾತಿದೆ ಪ್ರಿಯರೇ. ದೇವರು ಬಸಿರ್ತಕ್ಕಂಥ ಒಂದು ಪರಿಶುದ್ಧ ಗ್ರಂಥದಲ್ಲಿ ಇನ್ನೊಂದು ಮಾತನ್ನ ನಾ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 10ನೇ ವಚನದಲ್ಲಿ ಇನ್ನೊಂದು ಮಾತನ್ನ ನಾವು ಈ ಪರಿಶುದ್ಧ ಗ್ರಂಥದಲ್ಲಿಂದ ನೋಡಿಕೊಳ್ಳುವುದೇ ಆದರೆ, ಮತ್ತು ಗುರುಗಳು ಅನ್ನಿಸಿಕೊಳ್ಳಬೇಡಿರಿ, ಕ್ರಿಸ್ತನೊಬ್ಬನೇ ನಮಗೆ ಗುರುವು. ಇಲ್ಲಿ ವಾಕ್ಯ ನಮಗೆ ಹೇಳ್ತಾ ಇದೆ ಪ್ರಿಯರೇ, ಕ್ರಿಸ್ತನೊಬ್ಬನೇ ನಮಗೆ ಗುರುವು. ಈ ಲೋಕದಲ್ಲಿ ಶಿಕ್ಷಕರು ಅನೇಕರಿದ್ದಾರೆ ಪ್ರಿಯರೇ. ಈ ಲೋಕದ ಜ್ಞಾನವನ್ನ ಕಲಿಸಿಕೊಡುವಂತ ಶಿಕ್ಷಕರು ಅನೇಕರಿದ್ದಾರೆ. ಈ ಲೋಕದ ಜ್ಞಾನವನ್ನು ತಿಳಿಸಿಕೊಡುವಂತ ಗುರುಗಳು ಅನೇಕರಿದ್ದಾರೆ. ಅದೇ ರೀತಿಯಾಗಿ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಲು ತಿಳಿಸಿಕೊಟ್ಟ ಏಕೈಕ ಗುರು ಅಂದರೆ ಪ್ರಭು ಯೇಸು ಕ್ರಿಸ್ತನೇ. ಅದಕ್ಕಿಂತ ಮೊದಲು ಅನೇಕರು ಬಂದು ಹೋಗ್ತಾರೆ ಬೈಬಲಲ್ಲಿ, ಆದರೆ ಯಾರು ಕೂಡ ಸಂಪೂರ್ಣತೆಯಲ್ಲಿ ಇಲ್ಲ ಪ್ರಿಯರೇ. ಯಾರು ಕೂಡ ಸಂಪೂರ್ಣ ಪರಿಶುದ್ಧತೆಯಲ್ಲಿ ಇಲ್ಲ, ಯಾರು ಕೂಡ ಸಂಪೂರ್ಣ ಮಾರ್ಗದಲ್ಲಿ ಇಲ್ಲ. ಪ್ರಭು ಯೇಸು ಕ್ರಿಸ್ತನು ಬಂದ ನಂತರ ಆತನು ಹೇಳುವಂತ ಮಾತು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಆತನಲ್ಲಿ ನಾವು ಕಲಿತುಕೊಳ್ಳಬೇಕು ಪ್ರಿಯರೇ. ಇಲ್ಲಿ ದೇವರು ಹೇಳ್ತಿದ್ದ ಮಾತು ಏನಂದ್ರೆ, ಯೇಸು ಕ್ರಿಸ್ತನೊಬ್ಬನೇ ಗುರುವು. ನಿಜ, ಈ ಲೋಕದಲ್ಲಿ ಅನೇಕ ಜನರು ನಾನು ಗುರು ಎನಿಸ್ಕೊಳ್ಬೇಕಂದ ಕೇಶು ಅನೇಕ ಪ್ರಯಾಸ ಪಡ್ತಾ ಇದ್ದಾರೆ. ನಾನು ಗುರು ಎನಿಸ್ಕೊಳ್ಬೇಕಂದ ಕೇಶಿ ಅನೇಕರನ್ನ, ವಿಶ್ವಾಸಿಗಳನ್ನ ತಪ್ಪು ಮಾರ್ಗದಲ್ಲಿ ನಡೆಸುವಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಯಾರು ಕೂಡ ಹೇಳ್ತಾ ಇಲ್ಲ ನಮಗೆ ನಿಜವಾದ ಗುರು ಯೇಸು ಕ್ರಿಸ್ತನ ಒಬ್ಬನೇ.
ನಾವೆಲ್ಲರೂ ಸಹೋದರರು, ನಾವೆಲ್ಲರೂ ಅಣ್ಣ ತಮ್ಮಂದಿರು, ನಾವೆಲ್ಲರೂ ದೇವರ ಮಕ್ಕಳು ಅಂತ ಹೇಳುವುದನ್ನ ಬಿಟ್ಟು, ನಾನು ನಿನಗೆ ವಾಕ್ಯ ಹೇಳಿಕೊಟ್ಟಿದ್ದೀನಿ, ನಾನು ನಿನಗೆ ವಾಕ್ಯ ಕಲಿಸಿದ್ದೀನಿ, ನಾನೇ ನಿನಗೆ ಗುರುವು, ನಾನು ನಿನಗೆ ಯೇಸು ಕ್ರಿಸ್ತನ ತಿಳಿಸಿಕೊಟ್ಟಿದ್ದೀನಿ, ನಾನೇ ನಿನಗೆ ಗುರುವು ಎಂಬುದಾಗಿ ಈ ಲೋಕದಲ್ಲಿ ಅನೇಕ ಜನರು ಗುರುಗಳು ಎನಿಸ್ಕೊಳ್ಳುವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದಾರೆ ಪ್ರಿಯರೇ. ನಾವು ಈ ಲೋಕಕ್ಕೆ ಬಂದಂತ ಕಾರಣ ಏನು? ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ನಾವು ಪ್ರಕಟಿಸಬೇಕು, ತಂದೆಯಾದ ದೇವರನ್ನ ಈ ಲೋಕದಲ್ಲಿ ನಾವು ತಿಳಿಸ್ಬೇಕು. ಅದನ್ನ ಬಿಟ್ಟು ಈ ಲೋಕದಲ್ಲಿ ಮನುಷ್ಯ ಏನ್ ಮಾಡಕಚ್ಚಾನ ಅಂದ್ರೆ, ನಾನು ಗುರುವು ಅಂದಕೇಶಿ ತನ್ನ ಕೆಲಸವನ್ನ ಕಾರ್ಯವನ್ನ ಮರೆತು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದಾನೆ. ಆದ್ರೆ ಇಲ್ಲಿ ದೇವರು ಹೇಳುವಂತ ಮಾತೇನಂದ್ರೆ, ನಾನೊಬ್ಬನೇ ನಿಜವಾದ ಗುರು ಎಂದು ಯೇಸು ಕ್ರಿಸ್ತ ನಮಗೆ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ನಿಜವಾಗ್ಲೂ ವಾಕ್ಯ ಹೇಳುವಂಥವರಾಗಿರ್ಬೋದು, ವಾಕ್ಯ ಕೇಳುವಂಥ ವಿಶ್ವಾಸಿಗಳಾಗಿರ್ಬೋದು, ಯಾರಾದರೂ ಕೂಡ ನಮ್ಮ ಜೀವಿತದಲ್ಲಿ ಗುರು ಅಂತ ಯಾರಾದರೂ ಇದ್ರೆ ಯೇಸು ಕ್ರಿಸ್ತನು ಮಾತ್ರನೇ. ಉಳಿದವರೆಲ್ಲರೂ ನಮ್ಮ ಸಹೋದರರು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮಂತೆಯೇ ದೇವರ ಮಕ್ಕಳು. ಗುರು ಎಂದು ಎನಿಸಿಕೊಳ್ಳುವಂತಹ ಅರ್ಹತೆ ಈ ಲೋಕದಲ್ಲಿ ಯಾರಿಗೂ ಇಲ್ಲ ಪ್ರಿಯರೇ. ದೈಹಿಕವಾಗಿ ಲೋಕ ಸಂಬಂಧವಾಗಿ ನಮ್ಮ ಕಳಿಸಿರ್ತಕ್ಕಂಥ ನಮಗೆ ವಿದ್ಯೆ ಹೇಳುವಂತ ಗುರುಗಳನ್ನ ನಾವು ಗುರುಗಳಂತ ಕರಿತೀವಿ. ಅದೇ ರೀತಿಯಾಗಿ ಆಧ್ಯಾತ್ಮಿಕವಾಗಿ ನಮಗೆ ವಾಕ್ಯ ಕಳಿಸಿರ್ತಕ್ಕಂಥವ್ರನ್ನ ಕೂಡ ನಾನು ಗುರುಗಳು ಅಂತ ಹೇಳ್ತೀನಿ ಅಂದ್ರೆ ಅದು ತಪ್ಪು. ಈ ಲೋಕದಲ್ಲಿ ಈ ಲೋಕ ವಿಷಯನ ಕಳಿಸಿಕೊಟ್ಟವ್ರು ನಾವು ಒಂದು ವೇಳೆ ಗುರು ಅನ್ಬಹುದು, ಆದರೆ ನಮಗೆ ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕ ಸತ್ಯಗಳನ್ನ, ದೇವರ ಮಾತುಗಳನ್ನ ತಿಳಿಸಿಕೊಟ್ಟವಂಥವ್ರನ್ನ ನಾವು ಗುರುವು ಅಂತ ಹೇಳಲು ಸಾಧ್ಯವಿಲ್ಲ ಪ್ರಿಯರೇ. ಯಾಕೆಂದ್ರೆ ಅವರು ಕೂಡ ನಮ್ಮಂತೆಯೇ ದೇವರನ್ನು ಅರ್ತಕ್ಕಂಥ ವಿಶ್ವಾಸಿಗಳು, ದೇವರ ಮಕ್ಕಳು. ಕ್ರಿಸ್ತನೊಬ್ಬನೇ ಗುರುವು. ವಾಕ್ಯ ಹೇಳಿಕೊಡೋರಾಗಿರ್ಬೋದು, ವಾಕ್ಯ ಕಲಿಸುವರಾಗಿರ್ಬೋದು, ಅಥವಾ ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವಂತವರಾಗಿರ್ಬೋದು, ಅವ್ರು ಯಾರು ಕೂಡ ಗುರುಗಳು ಅಲ್ಲ. ಅವರು ತಮ್ಮ ಕಾರ್ಯಗಳನ್ನ, ತಮ್ಮ ಕೆಲಸಗಳನ್ನ ಅವರು ಮಾಡುವಂತವರಾಗಿದ್ದಾರೆ ಈ ಲೋಕದಲ್ಲಿ. ದೇವ್ರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 10ನೇ ವಚನದಲ್ಲಿ ದೇವ್ರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಏನಂದ್ರೆ, ನಿಜವಾದ ಗುರು ಯೇಸು ಕ್ರಿಸ್ತನೊಬ್ಬನೇ. ಯಾಕೆಂದ್ರೆ ಆತನೊಬ್ಬನೇ ನಮಗೆ ಸಂಪೂರ್ಣ ಮಹಿಮೆಯನ್ನ ತಿಳಿಸಿಕೊಟ್ಟಿದ್ದು, ಆತನೊಬ್ಬನೇ ನಮಗ ಪರಿಪೂರ್ಣ ಸತ್ಯವನ್ನ ನಮಗೆ ತಿಳಿಸಿಕೊಟ್ಟಿದ್ದು, ಆತನೊಬ್ಬನೇ ಪರಲೋಕಕ್ಕೆ ಸಂಪೂರ್ಣ ಮಾರ್ಗವನ್ನ ನಮಗೆ ಕಲಿಸಿಕೊಟ್ಟಿದ್ದು, ಆತನೇ ಮಾರ್ಗವಾಗಿ ನಮಗೆ ಈ ಲೋಕದಲ್ಲಿ ಜೀವಿಸಿ ನಮಗೆ ತೋರಿಸಿಕೊಟ್ಟಿದ್ದಾನ ಪ್ರಿಯರೇ. ಈ ಲೋಕದ ಅಂಧಕಾರವನ್ನ ಯಾವ ರೀತಿ ನಾವು ಜಯಿಸಬೇಕು, ಈ ಲೋಕದ ಪಾಪವನ್ನ ನಾವು ಯಾವ ರೀತಿ ಜಯಿಸಬೇಕು, ಈ ಲೋಕದ ಅಂಧಕಾರದಲ್ಲಿ ನಾವು ಯಾವ ರೀತಿ ಬೀಳಬಾರದು, ನಾವು ಯಾವ ರೀತಿ ದೇವರ ಮಾರ್ಗದಲ್ಲಿ ನಡಿಬೇಕು, ನಾವು ಯಾವ ರೀತಿ ಸತ್ಯದಲ್ಲಿ ನಾವು ಸಂಪೂರ್ಣತೆಯಲ್ಲಿ ನಾವು ಸಾಗಬೇಕು ಎಂದು ಹೇಳಿಕೊಟ್ಟಿರ್ತಕ್ಕಂಥ ಸರ್ವ ಸಂಪೂರ್ಣವಾದ ಸತ್ಯ ಇದ್ದದ್ದು ಪ್ರಭು ಯೇಸು ಕ್ರಿಸ್ತನಲ್ಲಿ ಮಾತ್ರನೇ. ಆದ್ರಿಂದ ಆತನೊಬ್ಬನನ್ನೇ ನಾವು ಗುರುಗಳು ಅನ್ನಬಹುದು ಪ್ರಿಯರೇ. ಈ ಲೋಕದಲ್ಲಿ ನಮ್ಮ ಗುರುಗಳು, ನಮ್ಮ ಶಿಕ್ಷಕರು ನಮ್ಮನ್ನ ಯಾವ ರೀತಿ ತಿದ್ದುತ್ತಾರೆ ಅಂದ್ರೆ, ನಾವು ಹುಟ್ಟಿದಾಗಿನಿಂದ ತಾಯಿ ಗರ್ಭದಲ್ಲಿರುವಾಗ ತಾಯಿ ನಮ್ಮನ್ನ ಒಂದು ರೀತಿಯಲ್ಲಿ ಬೆಳೆಸಿದ್ರೆ, ಶಿಕ್ಷಕರು ಇನ್ನೊಂದು ರೀತಿಯಲ್ಲಿ ನಮ್ಮನ್ನು ತಿದ್ದುತ್ತಾರೆ ಪ್ರಿಯರೇ. ಆದ್ರೆ ಈ ಲೋಕ ತಾಯಿನ ಗುರು ಅಂತ ನೆನೆಸಿದೆ, ಗುರುಗಳನ್ನ ಗುರು ಅಂತ ನೆನೆಸಿದೆ, ಓಕೆ. ಆದ್ರೆ ನಿಜವಾದ ಯೇಸು ಕ್ರಿಸ್ತರನ್ನ ಮರೆತು ಜೀವಿಸ್ತಾ ಇದೆ ಪ್ರಿಯ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಗುರುವು ಎಂಬುದಾಗಿ ಈ ಲೋಕ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ನಿಜ. ಯಾಕೆಂದ್ರೆ ನಾವಿನ್ನು ವಿದ್ಯಾವಂತರಾಗಿ ಶಾಲೆಗೆ ಹೋಗುವ ಮೊದಲು ನಮ್ಮನ್ನ ಒಂದು ನೈತಿಕತೆಯಲ್ಲಿ ಬೆಳೆಸುವಂತವಳು ತಾಯಿ ಅಲ್ವಾ? ತಾಯಿ ನಮ್ಗೆ ಹೇಳಿಕೊಡ್ತಾಳೆ ಈ ಲೋಕದಲ್ಲಿ ನೀನು ಯಾವ ರೀತಿ ಜೀವಿಸ್ಬೇಕು. ತಾಯಿ ನಮ್ಗೆ ಹೇಳ್ಕೊಡ್ತಾರೆ ನೀವು ಯಾವ ರೀತಿ ಸಂಬಂಧವನ್ನ ಬೆಳೆಸಬೇಕು. ತಾಯಿ ಹೇಳ್ಕೊಡ್ತಾಳೆ ಇವರೇ ನಿನ್ನಪ್ಪ, ಇವರೇ ನಿನ್ನಮ್ಮ, ಇವರೇ ನಿನಗೆಲ್ಲ. ತಾಯಿ ಹೇಳ್ಕೊಡ್ತಾಳೆ ನೀನು ಯಾವ ರೀತಿ ಊಟ ಮಾಡಬೇಕು. ತಾಯಿ ಹೇಳ್ಕೊಡ್ತಾಳೆ ನೀನು ಯಾವ ರೀತಿ ಬಟ್ಟೆ ಹಾಕೊಳ್ಬೇಕು. ತಾಯಿ ಹೇಳ್ಕೊಡ್ತಾಳೆ ನೀನು ಯಾವ ರೀತಿ ನಡಿಬೇಕು ಅಂತ ಅಲ್ವಾ? ಅವಳನ್ನ ನಾವೇನಂತೀವಿ ಅಂದ್ರೆ ಮೊದಲನೇ ಗುರುವು. ನಂತರ ನಾವು ಶಾಲೆಗೆ ಹೋದ ಮೇಲೆ ಶಾಲೆಯಲ್ಲಿ ಶಿಕ್ಷಕರು ನಮಗೆ ಹೇಳ್ಕೊಡ್ತಾರೆ ನೀನು ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ನೀನು ಯಾವ ರೀತಿಯಲ್ಲಿ ಓದಬೇಕು, ನೀನು ಯಾವ ರೀತಿಯಲ್ಲಿ ಕಲಿಬೇಕು, ನೀನು ಯಾವ ರೀತಿಯಲ್ಲಿ ಬೆಳಿಬೇಕು, ಯಾವ ನೈತಿಕತೆಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂಬುದು ಶಿಕ್ಷಕರು ಹೇಳ್ಕೊಡ್ತಾರೆ. ಪ್ರತಿಯೊಂದು ವಿಷಯನೂ ನಾವು ಶಾಲೆಯಲ್ಲಿ ಓದುವುದನ್ನು, ಬರೆಯುವುದನ್ನು ಕಲಿತೇವೆ. ನಾವು ಶಿಕ್ಷಕರೊಂದಿಗೆ ಅನೇಕ ದಿನಗಳ ಕಾಲ, ವರ್ಷಗಳ ಕಾಲ ನಮ್ಮ ಸಮಯವನ್ನು ಕಳಿತೀವಿ. ಆ ಶಿಕ್ಷಕರು ನಮ್ಮನ್ನು ನಿಜವಾಗ್ಲೂ ಪ್ರೇರೆ ಎಷ್ಟು ತಿದ್ದಿ, ಎಷ್ಟು ಬುದ್ಧಿ ಹೇಳಿ, ನಮ್ಮನ್ನು ಎಷ್ಟು ಬಡಿದು, ಎಷ್ಟು ಶಿಕ್ಷಿಸಿ, ನಮ್ಮನ್ನ ಒಂದು ಕಲ್ಲಾಗಿರ್ತಕ್ಕಂಥ ನಮ್ಮನ್ನು ಒಂದು ಶಿಲೆಯಾಗಿ ರೂಪಿಸ್ತಾರೆ ಅಲ್ವಾ? ಅದೇ ರೀತಿಯಾಗಿ ಪ್ರಭು ಯೇಸು ಕ್ರಿಸ್ತನು ಕೂಡ ಈ ಲೋಕದ ಪಾಪ ಅಂಧಕಾರದಲ್ಲಿ ಮುಳುಗಿರ್ತಕ್ಕಂಥ ನಮ್ಮನ್ನ ತಿದ್ದಿ
ಒಂದು ಶಿಲೆಯಾಗಿ ರೂಪಿಸಿದ್ದಾನೆ. ಒಂದು ಪರಿಶುದ್ಧತೆಯಲ್ಲಿ ನಮ್ಮನ್ನು ಬೆಳೆಸುವುದಕ್ಕೆ ಆತನು ಮಾರ್ಗದರ್ಶಕನಾಗಿದ್ದಾನೆ. ಆತನು ನಿಜವಾಗಲೂ ಗುರುಪ್ರಿಯರೇ. ಈ ಲೋಕ ಸಂಬಂಧವಾಗಿ ನಾವು ಅನೇಕರನ್ನು ಗುರುಗಳಂತ ಕರಿಬೋದು, ಆದರೆ ಆಧ್ಯಾತ್ಮಿಕವಾಗಿ ಸತ್ಯತೆಯ ಮಾರ್ಗದಲ್ಲಿ ನಾವು ಗುರು ಅಂತ ಕರಿಬೇಕಾಗಿರೋದು ಯೇಸು ಕ್ರಿಸ್ತನೊಬ್ಬರು ಮಾತ್ರ. ಉಳಿದ ಯಾರನ್ನು ಕೂಡ ನಾವು ಗುರುಗಳು ಎಂದು ಕರೆಯಲು ಅರ್ಹತೆ ನಮಗೂ ಇಲ್ಲ, ಅರಿಸಿಕೊಳ್ಳುವಂಥ ಅರ್ಹತೆ ಅವ್ರಿಗೂ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನೊಬ್ಬನೇ, ಆತನೊಬ್ಬನೇ ಗುರು ಪ್ರಿಯ. ಆಧ್ಯಾತ್ಮಿಕವಾಗಿ ನೀನು ಯಾರನ್ನಾದರೂ ಗುರು ಅಂತ ಕರಿಬೇಕು ಅಂತ ನಿನಗೆ ಅನ್ಸಿದ್ರೆ ಪ್ರಭು ಯೇಸು ಕ್ರಿಸ್ತರನ್ನು ಮಾತ್ರ ಅಲ್ವಾ. ಆತನೊಬ್ಬನೇ ನಮ್ಮನ್ನು ಕಲಿಸಿಕೊಟ್ಟಿದ್ದು, ಆತನಲ್ಲಿಯೇ ಸಂಪೂರ್ಣತೆ ಇದ್ದದ್ದು. ಅದಕ್ಕಾಗಿ ಪ್ರಿಯರೇ, ಈ ಒಂದು ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಅವರು ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿ ಕಲ್ಲಾಗಿರ್ತಕ್ಕಂಥ ನಮ್ಮನ್ನು ಒಂದು ಅದ್ಭುತ ಶಿಲೆಯಾಗಿ ರೂಪಿಸ್ತಾರ. ಆ ಕಾರಣದಿಂದ ಸೆಪ್ಟೆಂಬರ್ 5ರಂದು ದೇಶದ ಮೂಲೆ ಮೂಲೆಯಲ್ಲಿರ್ತಕ್ಕಂತಹ ಶಿಕ್ಷಕರುಗಳಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಲೋಕಕ್ಕೂ ಸರ್ವಲೋಕಕ್ಕೂ ಸರ್ವರಿಗೂ ಗುರುಗಳಿಗೆ ಮಹಾಗುರು ಆಗಿರ್ತಕ್ಕಂಥ ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರಿಗೂ ಗುರುವು, ನಿಜ ಗುರುವು ಎಂದು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸುವುದಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಟೀಚರ್ಸ್ ಡೇ. ಥ್ಯಾಂಕ್ ಯು.